ಹಾಯ್ ಎಲ್ರಿಗೂ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ಫ್ರಾನ್ಸ್ನಲ್ಲಿ ನಮ್ಮಂಥ ವೆಜ್ ತಿನ್ನೋರ್ ಲೈಫ್ ಹೆಂಗೆ ನಡ್ದದ ಅಂತ ಹೇಳ್ತೀನಿ. ವಿಡಿಯೋ ಕೊನೆತನ ನೋಡ್ರಿ. ಇಲ್ಲಿರೋ ಐಟಮ್ ಪ್ರೈಸ್ ತೋರಿಸ್ತೀನಿ ನಿಮಗೆ. ಇಂಡಿಯಾ ಒಳಗೆ ನೀವು ಎಷ್ಟಕ್ಕೆ ತಗೋತೀರ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನೋಡ್ರಿ, ಇಲ್ಲಿ ಈರುಳ್ಳಿ ಅರ್ಧ ಕೆಜಿಗೆ 2.49 ಯೂರೋಸ್ ಅಂತಂದ್ರೆ ಅರ್ಧ ಕೆಜಿಗಿನ 260 ರೂಪೀಸ್ ಕೊಡ್ಬೇಕು ನಾವು. ಯಪ್ಪಾ, ಒಂದಿರೋ ವ್ಯಾಲ್ಯೂ 105 ರೂಪಾಯಿ. ತೆಂಗಿನಕಾಯಿ ವ್ಯಾಲ್ಯೂ 208 ರೂಪೀಸ್. ಇಲ್ಲಿ ವೆಜ್ ತಿನ್ನೋರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫ್ರೂಟ್ಸ್ ವೆಜಿಟೇಬಲ್ಸ್ ಇದ್ರೊಳಗೆ ಏನಿರಲ್ಲ, ಬಟ್ ಪ್ಯಾಕೆಟ್ ಐಟಮ್ ನೋಡಿನೇ ತೊಗೊಳ್ಬೇಕಾಗತ್ತೆ. ಐಸ್ ಕ್ರೀಮ್, ಚಾಕ್ಲೇಟ್, ಚಿಪ್ಸ್ ಇದ್ರೊಳಗೂ ನಾನ್ ವೆಜ್ ಇರುತ್ತೆ. ಅದಕ್ಕೆ ಸರ್ಚ್ ಮಾಡಿ ನೋಡಿ ತೊಗೊಳ್ಬೇಕಾಗತ್ತೆ. ನಮ್ಮ ಇಂಡಿಯಾ ಥರ ವೆಜ್ ನಾನ್ ವೆಜ್ ಅಂತಲೂ ಸಿಂಬಾಲ್ ಇರಲ್ಲ ಈ ಪ್ಯಾಕೆಟ್ ಮೇಲೆ. ಇಲ್ಲಿನ ಜನ ಫಿಶ್ಗೂ ವೆಜ್ ಅಂತ ಕನ್ಸಿಡರ್ ಮಾಡ್ತಾರ. ಸ್ಟಾರ್ಟಿಂಗ್ ಬಂದಾಗ ಇದ್ರ ಬಗ್ಗೆ ಗೊತ್ತಿಲ್ಲದ ಎಷ್ಟು ನಾನ್ ವೆಜ್ ತಿಂದೇವೇನೋ ದೇವರೇ ಬಲ್ಲ. ಅದಕ್ಕೆ ಫಿಶ್ ಆಯಿಲ್ ಹಾಕಿದಾರೋ, ಯಾವ ಆಯಿಲ್ ಹಾಕಿದಾರೋ ಅದನ್ನು ಎಲ್ಲ ನೋಡಿ ಸರ್ಚ್ ಮಾಡಿ ತೊಗೊಳ್ಬೇಕಾಗತ್ತೆ ನಾವು ಐಟಮ್ಸ್. ಅರ್ಜೆಂಟ್ ಮಾಡಕ್ಕೆ ಹೋಗಿ ನನ್ನ ಹಸ್ಬೆಂಡ್ ಟೊಮ್ಯಾಟೊ ಚಿಪ್ಸ್ ಅಂತ ಅನ್ಕೊಂಡ ಮೀಟ್ ಚಿಪ್ಸ್ ತೊಗೊಂಬಂದ್ಬಿಟ್ಟಾರ. ಮನೆಗೆ ಬಂದು ತಿನ್ಬೇಕಂತ ಹೇಳಿ ಪ್ಯಾಕೆಟ್ ಓಪನ್ ಮಾಡಕತ್ತಾರ. ಅವಾಗ ನೋಡಿದಾರ, ಅಟ್ಲೀಸ್ಟ್ ಅವಾಗಾದ್ರೂ ನೋಡಿದಾರ. ಥ್ಯಾಂಕ್ ಗಾಡ್. ನಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಬಾಯ್ ಬಾಯ್.